ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘದ ವತಿಯಿಂದ ಶಿವರಾಜ್ ಅಂತ ಹೇಳ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ. ನಮ್ಮ ಏನು ಇವಾಗ ಈ 8ನೇ ತಾರೀಕು ಆಗಸ್ಟ್ 8ನೇ ತಾರೀಕು ನಮ್ಮ ಸಂಘದ ವತಿಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ, ಅನಿರ್ದಿಷ್ಟಾವಧಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ 2692 ಉದ್ಯೋಗಗಳನ್ನ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಬೇಕು. ಈ ಏನು ಕಾಲೇಜ್ಗಳೇನಿದೆ ಅದರಿಂದ ಏನು ನಿರುದ್ಯೋಗ ಸೃಷ್ಟಿಯಾಗ್ತಿದೆ ಅದನ್ನು ಮುಂಚೆ ರೀತಿ ಬರೀ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ನಡೆಸಬೇಕು. ಖಾಸಗಿ ಕಾಲೇಜುಗಳಲ್ಲಿ ಕಡಿಮೆ ಮಾಡಿಬಿಟ್ಟು ಬರೀ ಸರ್ಕಾರಿ ಕಾಲೇಜುಗಳು ನಡೆಸಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡಬೇಕು. ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಬಿಟ್ಟು ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆನ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲ ನಿರುದ್ಯೋಗಿ ರಾಜ್ಯಾದ್ಯಂತ ಇರತಕ್ಕಂಥ ಸುಮಾರು 5,000 ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಸರ್ಕಾರನ ಆಗ್ರಹ ಮಾಡ್ತಾ ಇದ್ದೀವಿ. ನಾವೇನು ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳ ಪರವಾಗಿ ಈ ಒಂದು ಹೋರಾಟ ನಂಬ್ಕೊಂಡಿದ್ದೀವಿ. ನಮ್ಮ ಹುದ್ದೆಗಳು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗೋ ತನಕ ನಮ್ಮ ಹೋರಾಟ ನಡೆಯುತ್ತೆ. ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಮ್ಮ ಹುದ್ದೆಗಳು ಕಾಲ್ಫಾರ್ಮ್ ಆಗೋವರೆಗೂ ನಾವು ಯಾವುದೇ ರೀತಿ ಹಿಂದೆ ತಗೊಳ್ಳೋದಿಲ್ಲ. ನಮ್ಗೆಲ್ರಿಗೂ ನೇಮಕಾತಿ ಆಗಬೇಕು. ಸುಮಾರು 2 ವರ್ಷದಿಂದ 2016ರಿಂದ 8 ವರ್ಷದಿಂದ ಯಾವುದೇ ರೀತಿ ನೇಮಕಾತಿ ಆಗಿಲ್ಲ. ಹಿಂದಿನ ಗೌರ್ಮೆಂಟಲ್ಲಿ ಇದ್ದಂಥ ಯಡಿಯೂರಪ್ಪನವ್ರಿಗೂ, ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವ್ರಿಗೂ ಮನವಿ ಮಾಡಿದ್ದೀವಿ, ಬಸವರಾಜ ಬೊಮ್ಮಾಯಿ ಅವ್ರಿಗೂ ಮನವಿ ಮಾಡಿದ್ದೀವಿ, ಅದೇ ರೀತಿ ಸುಧಾಕರ್ ಸರ್ ಅವ್ರಿಗೂ ಮನವಿ ಮಾಡಿದ್ದೀವಿ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ. ಈಗ ದಿನೇಶ್ ಗುಂಡೂರಾವ್ ಅವ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಎಲ್ರಿಗೂ ಕೂಡ ಮನವಿ ಮಾಡಿದ್ದೀವಿ. ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 8 ವರ್ಷದಿಂದ ನಮ್ಗೆ ಇದನ್ನೇ ಹೇಳ್ತಾ ಬಂದು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ ಹೊರತು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಇವಾಗ ಕಾರ್ಯರೂಪಕ್ಕೆ ಬರೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅನ್ನೋದನ್ನ ಈ ಮೂಲಕ ಸರ್ಕಾರಕ್ಕೆ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಕಾಲೇಜುಗಳಲ್ಲಿ ಕೋರ್ಸ್ ನಡೀತಾ ಇದೆಯಾ? ಕಾಲೇಜುಗಳಲ್ಲಿ ಏನು ಈಗ 500 ಚಿಲ್ಲರೆ ಕಾಲೇಜುಗಳಿದೆ. ಅಲ್ಲಿರ್ತಕ್ಕಂಥ ಎಲ್ಲ ಕಾಲೇಜಿನಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ. ಖಾಸಗಿ ವಲಯದಲ್ಲಿ ಉದ್ಯೋಗ ಇಲ್ಲದೆ ಇರೋ ಕಾರಣ ನಾವೆಲ್ಲರೂ ಬರೀ ನಿರುದ್ಯೋಗಿಗಳಾಗಬೇಕೋದಕ್ಕೆ ಓದ್ತಾ ಇರೋದಂಥ ಸಂದರ್ಭ ಸೃಷ್ಟಿಯಾಗಿದೆ. ಇದಕ್ಕೋಸ್ಕರ ಕ್ರಮ ಕೈಗೊಳ್ಳಬೇಕು ಆರೋಗ್ಯ ಇಲಾಖೆ ಅಂತೇಳಿ ನಾವು ಇದನ್ನ ಮಾಡ್ತೀವಿ, ಮನವಿ ಮಾಡ್ತೀವಿ. ಸರ್ಕಾರ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಯಾಕೆ? ಸರ್ಕಾರ ತೀವ್ರತರವಾಗಿ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಈಗ ಡೆಂಗ್ಯೂ ಅಂತ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಈ ಹುದ್ದೆಗಳನ್ನ ಆದಷ್ಟು ಬೇಗ ನೇಮಕಾತಿ ಮಾಡ್ಕೋಬೇಕು ಅಂತ ಕೇಳ್ತೀವಿ. ಸರ್ಕಾರ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಕಾರಣ ನಿಜವಾಗ್ಲೂ ತಿಳಿದಿಲ್ಲ. ಈಗ ಆದಷ್ಟು ಬೇಗ ನೇಮಕಾತಿ ಮಾಡಿದ್ರೆ ಇಂಥ ರೋಗಗಳನ್ನ ತಡೆಗಟ್ಟೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಪ್ರೊಟೆಸ್ಟ್ ಅಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ? ಸುಮಾರು 3,000ಕ್ಕಿಂತ ಹೆಚ್ಚು ಜನ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಸರ್. ಕಾಲೇಜ್ 2000 ಇಸ್ವಿಗಿಂತ ಮುಂಚೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಆರೋಗ್ಯ ನಿರೀಕ್ಷಕರ ತರಬೇತಿಯನ್ನು ಬರೀ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಮಾಡಬೇಕು, ಖಾಸಗಿ ಕಾಲೇಜುಗಳಲ್ಲಿ ನಿಲ್ಲಿಸಬೇಕು. ಅದರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್. ಓಕೆ.